ಮಾತಾಡ್ತಾ ಇದೆಯೇ? ಹಲ್ಲಿ ಕಲ್ಸೋದು ಅಂದ್ರೆ ಏನು? ಅಷ್ಟಕ್ಕೂ ಹಲ್ಲಿಗೋಸ್ಕರ ಇಷ್ಟೆಲ್ಲ ಹಾರಾಡ್ತಿದ್ಯಲ್ಲ? ಹೌದು, ಆ ಹಲ್ಲಿ ಎಲ್ಲ ಹಲ್ಲಿಗಳ ತರ ಅಲ್ಲ, ನನಗೋಸ್ಕರ ಅಂತಾನೆ ಬಂದಿರೋ ಹಲ್ಲಿ. ನಾನು ಸಿನಿಮಾವನ್ನು ಒಂದು ಮಾಡಕ್ ಬಂದಿದೆ. ನಾಳೆ ನಮ್ಮಿಬ್ಬರಿಗೂ ಮಕ್ಕಳಾದ್ರೆ ಅದಕ್ಕೆ ಹೆಸರು ಸೂಟ್ ಆಗೋ ತರ ಅದಕ್ಕೊಂದು ಹೆಸರು ಕೂಡ ಇಡ್ತೀನಿ. ಏನಂತ? ಹಲ್ಲಿ ರಾಜ ಹಲ್ಲಿ ರಾಣಿ ಅಂತಾನಾ? ಹೌದೌದೌದೌದು. ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿಂಗೆ? ಹಲ್ಲಿ ಮೈ ಮೇಲ್ ಬಿದ್ರೆ ಎಷ್ಟು ಅಪಾಯ ಗೊತ್ತಾ? ಬೇರೆಯವ್ರಿಗೆ ಅಪಾಯ ಇರಬಹುದು, ನನಗ್ ಮಾತ್ರ ಅದೃಷ್ಟ. ಅಲ್ಲಿ ಎಲ್ಲಿ ಹೋದ್ಯೆ? ಪಾರ್ವತಿ, ಇವ್ರ ಅಪ್ಪ ಅಮ್ಮಂಗ್ ಸುದ್ದಿ ತಿಳ್ಸಮ್ಮ. ನನಗ್ ಗೊತ್ತಿರೋ ಹಾಗೆ ತುಂಬಾ ದಿನ ಇಲ್ಲಿರೋ ಹಾಗೆ ಕಾಣಿಸ್ತಿಲ್ಲ. ಆದಷ್ಟು ಬೇಗ ವ್ಯಾನ್ ಹತ್ತಿಸ್ಲೇಬೇಕು. ನಿಮಗೆ ಅರ್ಥ ಆಗಲ್ಲ. ಅದ್ಯಾಕ್ ಬಂತೋ, ಅದೇನ್ ಸನ್ನೆ ಮಾಡುತ್ತೋ ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೊಂದ್ ದೊಡ್ಡ ಫೋಟೋ ಫ್ರೇಮ್ ಹಾಕ್ಸಿ ಹಾರನ್ನು ಹಾಕಿ ಅದನ್ನ ಪೂಜೆ ಮಾಡ್ತೀರ, ಗೊತ್ತಾಯ್ತಾ? ಹಲ್ಲಿ ಎಲ್ಲಿದ್ಯಾ ನನ್ನ ಹಲ್ಲಿ? ಹಲ್ಲಿ ಹಲ್ಲಿ ಖಂಡಿತವಾಗ್ಲೂ ಇವಳು ಚಿಕ್ಕ ಮೆದ್ಲು ಹಾಳಾಗೋಗಿದೆ. ಯಾವುದಕ್ಕೂ ಒಳ್ಳೇದು. ಹಾಸ್ಪಿಟ್ಲವ್ರಿಗೆ ಒಂದ್ ಮಾತು ಮೊದ್ಲೇ ಹೇಳಿದ್ರೆ ಒಳ್ಳೇದೇನೋ. ಇಲ್ಲಾಂದ್ರೆ ಹಲ್ಲಿಗೆ ಹಾರ ಅಲ್ಲ, ನಮ್ಮಿಬ್ಬರಿಗೂ ಹಾರ ಹಾಕ್ಬೇಕಾಗಿ ಬರುತ್ತೆ. ನನ್ಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಪಾರ್ವತಿ. ಅಯ್ಯೋ ಬಂಗಾರಿ, ಹಲ್ಲಿ ಅಮ್ಮ ಎಲ್ಲಿ ಹೋದೆ? ಹಲ್ಲಿ ಅಲ್ಲಿದ್ಯಾ ನೀನು? ಅಲ್ಲಿ ಅಲ್ಲಿ ಇರು ಇರು, ಹೋಗ್ಬೇಡ, ಇರು. ಅಗತ್ಯ ಇದ್ದಾಗ ಹಲ್ಲಿ ಸಿಗೋದು ಇಷ್ಟು ಕಷ್ಟ ಅಂತ ಗೊತ್ತಿಲ್ದೇನೆ ಓಡಾಡಕ್ ಕಳಿಸ್ಬಿಟ್ಟೆ. ಈಗ ಅದಕ್ಕೆ ದ್ವೇಷ ತೀರ್ಸ್ಕೊತಾ ಇದೆ ಅಂತ ಅನ್ಸುತ್ತೆ. ಇವಾಗ ಏನ್ ಮಾಡ್ಲಿ? ಅದ್ ಎಲ್ಲಿ ಹೋಯ್ತೋ ಏನೋ. ನನ್ ದೇವತೆ, ಎಲ್ಲಿದ್ಯಾ ನೀನು? ಆದ್ಯಾ, ಮತ್ತೆ ಏನಾಯ್ತು? ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ಹಲ್ಲಿ ಸಿಗ್ತಾನೆ ಇಲ್ಲ. ಹಲ್ಲಿ ಸಿಗ್ಲಿಲ್ಲ ಅಂತ ಅಂದ್ರೆ ಸಿನಿಮಾವ ನನ್ ಹಗ್ ಮಾಡಕ್ಕೂ ಆಗಲ್ಲ. ನೀನು ಓಡ್ ಹೋಗಿ ಹಿಡ್ಕೊಳ್ಳೋದಕ್ಕೆ ಅದೇನಾದ್ರೂ ಕೋಳಿ ಅನ್ಕೊಂಡ್ಯಾ? ಹಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ. ಮತ್ತೆ ಮತ್ತೆ ಈ ಪ್ಲಾನ್ ವರ್ಕೌಟ್ ಆಗೋದು ಹೇಗೆ? ಆ ಹಲ್ಲಿನ ಹಿಡ್ಕೊಳ್ಳೋದು ಅಂದ್ರೆ ನಿನ್ನಿಂದ ಆಗಲ್ಲ ಬಿಡು. ಮತ್ತೆ ಮತ್ತೆ ಈಗ ನಾವೇನ್ ಮಾಡೋದು? ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಾಗೆ ನನ್ನ ಏರ್ಪಾಡನ್ನ ನಾನ್ ಮಾಡಿದ್ದೀನಿ. ಹಲ್ಲಿ, ನನ್ ಬಂಗಾರ, ನನ್ ಪ್ರಾಣ, ನನ್ ಕಂದ, ನನ್ ಚಿನ್ನ. ಅಯ್ಯೋ, ಇದೇನಿದು? ರಬ್ಬರ್ ಹಲ್ಲಿ? ಹೌದು. ನಿಜವಾದ ಹಲ್ಲಿ ತರ ಇದೆಯೋ ಇಲ್ವೋ? ನಿಜವಾದ ಹಲ್ಲಿ ತರನೇ ಇದೆ. ಅಯ್ಯೋ, ಈ ಐಡಿಯಾ ನನಗೇನಕ್ಕೆ ಬರ್ಲಿಲ್ಲ? ಹಲ್ಲಿ ಯೋಚನೆ ಮಾಡೋದಕ್ಕೆ ಪಕ್ಕದಲ್ಲಿ ಇದಾರಲ್ಲ ಅಂತ ನಾವು ಯೋಚನೆ ಮಾಡೋದನ್ನ ಬಿಟ್ಬಿಟ್ರೆ ಐಡಿಯಾಗಳು ಹೇಗ್ ಬರುತ್ತೆ? ಸರಿ ಸರಿ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ನೀನು ಸೀನು ಹತ್ರ ಹೋಗಿ ನಿಂತ್ಕೋ. ನಾನೊಂದ್ ಮೂಲೆಯಿಂದ ಈ ಹಲ್ಲಿನ ಸೀನು ಮೇಲ್ ಬಿಸಾಕ್ತೀನಿ. ಅದಾದ್ಮೇಲೆ ನಮ್ ಪ್ಲಾನ್ ಪ್ರಕಾರ ಎಲ್ಲ ಅದೇ ನಡೆದು ಹೋಗುತ್ತೆ. ಕರೆಕ್ಟೇ ಕರೆಕ್ಟೇ ಕರೆಕ್ಟೇ. ಹಾಗಾದ್ರೆ ತಡೆ ಯಾಕೆ? ಬಾ, ಈಗ್ಲೇ ಹೋಗೋಣ, ಬಾ. ಚಾರು, ಇದನ್ನ ನಾನು ಬಚ್ಚಿಟ್ಕೊಂಡು ಹಾಕ್ಬೇಕು. ನೀನು ಸೀನು ಹತ್ರ ನಿಂತ್ಕೋಬೇಕು. ಆಗ್ಲೇ ನಮ್ ಪ್ಲಾನ್ ವರ್ಕೌಟ್ ಆಗೋದು. ನಿಜನೇ ಅಲ್ವಾ? ಸರಿ, ನಾನು ಹೋಗಿರ್ತೀನಿ, ನೀನ್ ಬಂದ್ಬಿಡು. ನೀವು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಣ್ಣ. ರಾಜು, ಈಗ್ಲೇ ಮಗಳ ಮದ್ವೆನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಾಡ್ತಿದ್ದಾರೆ ಅಂತ ಇಡೀ ಊರವರೇ ಮಾತಾಡ್ಕೋತಿದ್ದಾರೆ. ಇವಾಗ ಈ ಮದ್ವೆಗೆ ನೀನ್ ಬರ್ದೇ ಹೋದ್ರೆ ಆ ಹುಡುಗಿ ಏನಾದ್ರೂ ತಪ್ಪು ಮಾಡಿರ್ಬೇಕು. ಹೆತ್ತ ಮಗಳ ಮದ್ವೆ ಕೂಡ ರಾಜಾರಾಮ್ ಹೋಗ್ಲಿಲ್ಲ ಅಂತ ನಿನ್ ಮಗಳನ್ನ ಅನುಮಾನ ಪಡ್ತಾರೆ, ಅವಮಾನನೂ ಮಾಡ್ತಾರೆ. ನನ್ ಮಾತ್ ಕೇಳ್ಕೊಂಡ್ ಬಾರೋ.
ಮಾವ, ನೀವಿಲ್ದೆ ಮದುವೆ ಅಂದ್ರೆ ಹೇಗೆ ಮಾವ? ನೀವು ಬರ್ದೇ ಇದ್ರೆ ನಾವು ಹೋಗೋದಾದ್ರೂ ಹೇಗೆ? ಭಾವನವ್ರೆ, ನಾನ್ ನಿಮಗ್ ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲ. ಕನ್ಯಾದಾನ ಹೇಗೋ ಮಾಡಲ್ಲ ಅಂದ್ರಿ, ಕನಿಷ್ಠ ಕಣ್ಮುಂದೆ ಕೂಡ ಇರಲ್ಲ ಅಂತ ಅಂದ್ರೆ ರಾಜಲಕ್ಷ್ಮಿಯ ಮದ್ವೆ ಮಾಡ್ಕೋತಾಳೆ ಅಂತೀರಾ? ಅಣ್ಣ, ನೀನು ಬರ್ದೇ ಇದ್ರು ಆ ಮದ್ವೆ ಆಗ್ಲಿ ಅಂತ ನೀನ್ ಅಂದ್ಕೊಂಡ್ರು ನಮ್ಮಪ್ಪ ಇಲ್ದೇ ಇದ್ರು ನಾನ್ ಮದ್ವೆ ಮಾಡ್ಕೋಬೇಕು ಅಂತ ರಾಜಿಗೆ ಅನ್ನಿಸ್ಬೇಕಲ್ಲ ಅಣ್ಣ. ನೀವು ಬರ್ಲಿಲ್ಲ ಅಂದ್ರೆ ಮದುವೆ ನಡೆಯಲ್ಲ ಭಾವನವ್ರೆ. ಅಷ್ಟೇ ಅಲ್ಲ, ಮದುವೆ ಮಾಡಿಸ್ಕೊಡ್ತೀನಿ ಅಂತ ನೀವು ಕೊಟ್ಟಿರೋ ಮಾತು ತಪ್ಪದಾಗ ಆಗತ್ತೆ. ದಯವಿಟ್ಟು ಬನ್ನಿ ಅಣ್ಣ. ಸರಿ, ಹೋಗೋಣ. ಮಗಳ ಮದುವೆ ನೋಡಬೇಕು ಅಂತಲ್ಲ, ಇಷ್ಟೆಲ್ಲ ನಡೆದ್ರು ರಾಜಲಕ್ಷ್ಮಿ ನಮ್ಮನೆ ಸೊಸೆ ಆದ್ರೆ ಸಾಕು ಅಂತ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿರೋ ಆ ಹುಡುಗನ್ಗೋಸ್ಕರ ಮತ್ತವ್ರ ಅಪ್ಪ ಅಮ್ಮಂಗೋಸ್ಕರ ನಾನು ಬರ್ತೀನಿ. ಏನ್ರಿ ನೀವು ಯಾರೋ ಹೊರಗ್ನವ್ರ ಬಗ್ಗೆ ಮಾತಾಡೋ ಹಾಗೆ ನಮ್ಮ ಮಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ? ಮಾತಾಡಿಸ್ತಿದ್ದಾಳೆ ಜಾನಕಿ. ಸರಿ, ಅವನ್ ಬರ್ತಾನೆ ಅಂತ ಹೇಳಿದಾನಲ್ಲ, ನಡೀರಿ ಹೊರಡೋಣ. ನಾವು ಮಾತ್ರ ಹೋದ್ರೆ ಸರಿ ಹೋಗುತ್ತಾ?